ಜ್ಯೋತಿರ್ಭೀಮೇಶ್ವರ ವ್ರತ, ಪತಿ ಸಂಜೀವಿನಿ ವ್ರತ ಅಥವಾ ದಿವಸಿ ಗೌರಿ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಮದುವೆ ಆಗಿರೋರು ಯಾವ ರೀತಿ ಮಾಡ್ಕೋಬೇಕು, ಮದುವೆ ಆಗದೆ ಇರೋರು ಯಾವ ರೀತಿ ಮಾಡ್ಕೋಬೇಕು, ಮತ್ತೆ ಈ ಒಂದು ಸಂಪ್ರದಾಯವನ್ನ ಯಾವತ್ತೂ ಕೂಡ ನೀವು ಕೂಡ ಮರಿಬೇಡಿ. ಇನ್ನು ಈ ದಿನ ವಿಶೇಷವಾಗಿ ಭಂಡಾರವನ್ನ ಯಾವ ರೀತಿ ಹೊಡಿಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸ ಮುಗೀತು, ಇನ್ನೇನು ಭೀಮನ ಅಮಾವಾಸ್ಯೆ ಹತ್ರದಲ್ಲೇ ಇದೆ. ದೀಪಸ್ತಂಭದ ವ್ರತ ಮತ್ತೆ ದಿನಸಿ ಗೌರಿ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಸಂಕಲ್ಪ ಪೂರ್ವಕವಾಗಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇದನ್ನ ಅಮಾವಾಸ್ಯೆನಲ್ಲಿ ಮಾಡುವಂತ ಪೂಜೆ, ಆಷಾಢ ಮಾಸದ ಅಮಾವಾಸ್ಯೆ. ಇದೇ ಆಗಸ್ಟ್ 12ನೇ ತಾರೀಕು ಈ ವರ್ಷ 2026ರಲ್ಲಿ ಬಂದಿದೆ, ಬುಧವಾರ ದಿವಸ. ಅಮಾವಾಸ್ಯೆ ದಿವಸ ಬೆಳಗ್ಗೆ ಸ್ನಾನ ಮಾಡಬೇಕು. ಪ್ರತಿ ಅಮಾವಾಸ್ಯೆಗೆ ನಾವು ಎಣ್ಣೆ ಹಚ್ಕೊಂಡು ಸ್ನಾನ ಅಂತೂ ಮಾಡೋದಿಲ್ಲ, ಆದ್ರೆ ಈ ಒಂದು ಭೀಮನ ಅಮಾವಾಸ್ಯೆಗೆ ಹಿರಿಯರಿಗೆ ಬಹಳ ಪುಣ್ಯಕರವಾದಂತಹ ದಿನ ಅಂತಾನೆ ಹೇಳ್ಬೋದು. ಹಂಗಾಗಿ ಹೆಣ್ಮಕ್ಳು, ಚಿಕ್ಕವರು, ದೊಡ್ಡವರು, ಮುತ್ತೈದೆಯರು ಎಲ್ರು ಅವತ್ತಿನ ದಿನ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಮಂಗಳ ಸ್ನಾನವನ್ನ ಮಾಡ್ಕೋಬೇಕು. ಈ ಒಂದು ಆಷಾಢ ಮಾಸದಲ್ಲಿ ಅಮಾವಾಸ್ಯೆ ದಿನ ಮಾಡುವಂತ ಪೂಜೆಯನ್ನ ದಿವಸಿ ಗೌರಿ ಪೂಜೆ ಅಂತಾನೂ ಕೂಡ ಕರೀತಾರೆ. ಭೀಮನ ಅಮಾವಾಸ್ಯೆ ಅಂತಾನೂ ಕೂಡ ಹೇಳ್ತಾರೆ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತಾನೂ ಕೂಡ ಹೇಳ್ತಾರೆ, ಹಾಗೆ ಪತಿ ಸಂಜೀವಿನಿ ವ್ರತ ಅಂತಾನೂ ಕೂಡ ಹೇಳ್ತಾರೆ. ಒಬ್ಬ ಪತಿವ್ರತೆ ಈ ಒಂದು ಪತಿ ಸಂಜೀವಿನಿ ಪೂಜೆಯನ್ನ ವ್ರತವನ್ನ ಮಾಡ್ಬಿಟ್ಟು ಸತ್ತಂತಹ ತನ್ನ ಗಂಡನನ್ನ ಬದುಕಿಸಿಕೊಂಡಂತಹ ಆ ಕತೆ ಕೂಡ ನಾವು ಕೂಡ ಕೇಳಿದಿವಿ. ದಿವಸಿ ಗೌರಿ ಕಥೆಯನ್ನ ಆ ದಿನ ಓದ್ಬೇಕು. ಹೀಗೆ ಸತ್ತಂತಹ ಗಂಡನನ್ನ ಬದುಕಿಸಿಕೊಂಡ್ಲು ಅವಳು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮಾಡ್ಬಿಟ್ಟು ಅಂತ. ಶಿವ ಪಾರ್ವತಿಯರು ಬಂದ್ಬಿಟ್ಟು ಅವಳಿಗೆ ವರವನ್ನ ಕೊಡ್ತಾರೆ. ಶಿವನೇ ಸ್ವತಃ ಅಣ್ಣನಾಗಿ ಬಂದ್ಬಿಟ್ಟು ಭಂಡಾರವನ್ನ ಒಡೆದುಕೊಡ್ತಾರೆ. ಆ ತರ ನಾವು ಕಥೆನಲ್ಲಿ ಕೇಳಿದೀವಿ. ಹಾಗೆ ಸತ್ತಂತಹ ಗಂಡನನ್ನ ಬದುಕಿಸಿಕೊಂಡಂತಹ ಒಂದು ಪೂಜೆ ಇದು. ಪತಿ ಸಂಜೀವಿನಿ ವ್ರತ ಅಂತ ಕರೀತಾರೆ. ಆಷಾಢ ಮಾಸದ ಅಮಾವಾಸ್ಯೆ ದಿವಸ ಮಾಡುವಂತಹ ಪೂಜೆ ಇದು. ಮದುವೆ ಆಗದೆ ಇರುವಂತ ಕುಮಾರಿಯರು, ಹೆಣ್ಮಕ್ಳು ಪ್ರತಿ ವರ್ಷ ಈ ಒಂದು ಪೂಜೆಯನ್ನ ಮಾಡಬೇಕು. ಪಾರ್ವತಿ ಪರಮೇಶ್ವರ ಪೂಜೆಯನ್ನ ಮಾಡೋದ್ರಿಂದ ಉತ್ತಮವಾದಂತಹ ದೀರ್ಘಾಯುಷವಾದಂತಹ ಪತಿ ಸಿಗ್ತಾರೆ ಅಂತ. ಮದುವೆ ಆದ್ಮೇಲೆ 9 ವರ್ಷಗಳು ಮಾಡುವಂತ ವ್ರತ ಇದು. ಒಂದು ಪತಿ ಸಂಜೀವಿನಿ ವ್ರತವನ್ನ ಹೇಗ್ ಮಾಡ್ಬೇಕು, ಮದ್ವೆ ಆಗಿರೋರು ಹೇಗ್ ಮಾಡ್ಬೇಕು, ಮದ್ವೆ ಆಗದೆ ಇರೋರು ಹೇಗ್ ಮಾಡ್ಬೇಕು ಅಂತ ತಿಳಿಸ್ತಾ ಇದ್ದೀನಿ. ಹೇಗೆ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಅಂತಾನು ಕೂಡ ತಿಳಿಸ್ತಾ ಇದ್ದೀನಿ. ಮೊದಲು ನೀವು ಎಲ್ಲಿ ಕೂರಿಸ್ಬೇಕು ಅಂತ ಅನ್ಕೊಂಡಿದ್ದೀರೋ ಆ ಜಾಗವನ್ನ ಶುದ್ಧವಾಗಿ ಗೋಮೂತ್ರದಿಂದ ಅಥವಾ ಅರಿಶಿಣದ ನೀರಿನಿಂದ ಸಾರಿಸ್ಕೊಂಡು ಒರೆಸ್ಕೊಂಡು ಒಂದು ರಂಗೋಲಿನ ಹಾಕೋಬೇಕು. ಒಂದು ಮಣೆ ಇಟ್ಕೋಬೇಕು. ಹಿಂದಿನ ದಿನ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಹೂವು, ಪತ್ರೆಗಳು ಎಲ್ಲನೂ ತಂದಿಟ್ಕೋಬೇಕಾಗುತ್ತೆ. ಗೆಜ್ಜೆ ವಸ್ತ್ರವನ್ನ ಕೂಡ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ, ಅಥವಾ ನೀವು ಅಂಗಡಿಯಿಂದನೂ ಕೂಡ ತರ್ಬೋದು. ಬತ್ತಿಗಳನ್ನ ತುಪ್ಪದಲ್ಲಿ ನೆನೆಸಿಟ್ಕೋಬೇಕಾಗುತ್ತೆ. ಹಬ್ಬ ಅಂದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ ಅಲ್ವಾ, ಹೇಗೆ ಎಲ್ಲ ತಯಾರಿ ಮಾಡ್ಕೋಬೇಕು ಅಂತ. ಆ ರೀತಿನಲ್ಲಿ ಒಂದು ಮಣೆ ಹಾಕೋಬೇಕು. ಅದ ಮೇಲೆ ಒಂದು ಬ್ಲೌಸ್ ಪೀಸನ್ನ ಮಣೆ ಮೇಲೆ ಹಾಕೋಬೇಕು. ಆರ್ಡರ್ ಇರುವಂತ ಬ್ಲೌಸ್ ಪೀಸ್ ಅನ್ನೇ ಬಳಸಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಏನಾದ್ರೂ ಶಿವ ಪಾರ್ವತಿಯರ ಫೋಟೋ ಇತ್ತು ಅಂದ್ರೆ ಅದನ್ನೇ ಇಟ್ಕೋಬಹುದು. ರುದ್ರದೇವರು ಮತ್ತೆ ಪಾರ್ವತಿ ಫೋಟೋ ಇದ್ರೆ ಇಟ್ಕೋಬಹುದು. ಮತ್ತೆ ಒಂದು ಕನ್ನಡಿ ಇಡಬೇಕಾಗುತ್ತೆ. ಬ್ಲೌಸ್ ಪೀಸ್ ನಾವ್ ಯಾವಾಗಲೂ ಕೂಡ ತ್ರಿಕೋನಕಾರವಾಗಿ ಮಡಚ್ಬಿಟ್ಟು ಆ ಕಡೆ ಈ ಕಡೆ ಇಡಬೇಕು. ಬ್ಲೌಸ್ ಪೀಸ್ನ 4 ಭಾಗವಾಗಿ ಚಿಕ್ಕದಾಗಿ ಸಣ್ಣದಾಗಿ ಮಡಚಿಟ್ಕೊಂಡ್ಬಿಟ್ರೆ ಸಾಕು. ಟ್ರಯಾಂಗಲ್ ಶೇಪ್ನಲ್ಲಿ ಮಡಚ್ಕೋಬೇಕಾಗುತ್ತೆ. ರೋಲ್ ತರ ಮಾಡ್ತಾ ಹೋದ್ರೆ ಟ್ರಯಾಂಗಲ್ ಶೇಪ್ನಲ್ಲಿ ರೆಡಿ ಆಗುತ್ತೆ. ಈ ರೀತಿಯಾಗಿ ಮಡಚ್ಕೊಂಡು ಆ ಕಡೆ ಈ ಕಡೆ 2 ಬ್ಲೌಸ್ ಪೀಸ್ನ ಇಡಬೇಕಾಗುತ್ತೆ. ನಾವು ಗೌರಿಯನ್ನ ಕೂರಿಸ್ತೀವಿ ಅಲ್ವಾ, ಆ ಕಡೆ ಈ ಕಡೆ ಮತ್ತೆ ಕಳಶದ ಮಣೆ ಮೇಲೂ ಕೂಡ ಒಂದು ಬ್ಲೌಸ್ ಪೀಸ್ನ ಇಡಬೇಕಾಗುತ್ತೆ. ಬ್ಲೌಸ್ ಪೀಸ್ನ ತ್ರಿಕೋನಕಾರವಾಗಿ ಮಾಡಿಕೊಂಡು ಗೌರಿಗೆ ಅಕ್ಕಪಕ್ಕದಲ್ಲಿ ಇಡಬೇಕಾಗುತ್ತೆ. ಶಿವ ಪಾರ್ವತಿ ಫೋಟೋ ಇದ್ರೆ ಇಟ್ಕೊಂಡ್ಬಿಟ್ಟು ಗೆಜ್ಜೆ ವಸ್ತ್ರವನ್ನ ಏರಿಸ್ಬೇಕು. ಗಂಧ, ಅರಿಶಿನ, ಕುಂಕುಮ ಇಡಬೇಕು. ನಂತರ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕೋಬೇಕು. ಹೀಗೆ ಮಣೆ ಮೇಲೆ ಇಡಬೇಕಾಗುತ್ತೆ. ಈ ಅಕ್ಕಿನಲ್ಲಿ ನೀವು ಗೌರಿಯನ್ನ ಸ್ಥಾಪನೆ ಮಾಡಬೇಕು. ಯಾರು ದಿವಸಿ ಗೌರಿ ಪೂಜೆ ಮಾಡ್ತಿರೋ ಮದುವೆ ಆಗದೆ ಇರೋರು, ನೀವು ಚಿಕ್ಕ ಮಕ್ಕಳು ಅಂತವ್ರು ಹೇಗೆ ಕೂರಿಸ್ಬೇಕು ಅಂತಂದ್ರೆ ಕಟ್ಟಿಗೆ ಗೌರಿಯನ್ನ ಕೂರಿಸ್ಬೇಕು. 2 ಗೋಪುರ ತರ ಇರುತ್ತೆ. ಶಿವ ಪಾರ್ವತಿ ಅಂತ ಹೇಳ್ಬಿಟ್ಟು ಇಟ್ಕೋಬೇಕಾಗುತ್ತೆ. ಅಕಸ್ಮಾತ್ ನಿಮ್ಗೆ ಈ ರೀತಿ ಸಿಕ್ಕಿಲ್ಲ ಅಂತ ಅಂದಾಗ ಮಣ್ಣಿನಿಂದ ಮಾಡಿರುವಂತ ಶಿವ ಪಾರ್ವತಿಯನ್ನ ಇಟ್ಕೊಂಡು ಪೂಜೆ ಮಾಡ್ಕೋಬಹುದು. ತುಳಸಿ ಮಣ್ಣನ್ನ ತಗೊಂಡ್ಬಿಟ್ಟು ಈ ರೀತಿ ನೀವು ಗೋಪುರ ತರ ಮಾಡ್ಕೋಬಹುದು. ಒಂದು ದೊಡ್ಡದಾಗಿರ್ಬೇಕು, ಇನ್ನೊಂದು ಚಿಕ್ಕದಾಗಿರ್ಬೇಕು. ಶಿವ ಪಾರ್ವತಿ ಅಂತ ಹೇಳ್ಬಿಟ್ಟು ಈ ರೀತಿ ನೀವು ಮುತ್ರಿಕೆಯಿಂದನೂ ಕೂಡ ಸಹ ಈ ಪೂಜೆನ ಮಾಡ್ಕೋಬಹುದು. ಪತಿವ್ರತೆ ತನ್ನ ಗಂಡನನ್ನ ಬದುಕಿಸಿಕೊಂಡ್ಲಲ್ವಾ, ಏನ್ ನಾವು ಕಥೆನಲ್ಲಿ ಓದಿರ್ತೀವಲ್ವಾ, ಆ ಕಥೆನಲ್ಲೂ ಕೂಡ ಇದೇ ತರನೇ ಮಾಡಿರುವಂತದ್ದು. ಮಣ್ಣಿಂದ ಮಾಡಿ ಗಿಡದ ಬಳ್ಳಿಯನ್ನ ಬತ್ತಿಯಾಗಿ ಮಾಡ್ಕೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ದೀಪ ಹಚ್ಚಿರ್ತಾರೆ. ನೀರಿನಲ್ಲಿ ಆ ದೀಪ ಬೆಳಗುತ್ತಂತೆ. ದೀಪ ಹಚ್ಚಿದ್ರೆ ಆ ರೀತಿಯಾಗಿ ಭಕ್ತಿಯಿಂದ ಪೂಜೆನ ಮಾಡಿರ್ತಾಳೆ.
ಈ ರೀತಿ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಅಥವಾ 2 ದೀಪದ ಸ್ತಂಭಗಳು, ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಬೋದು. 2 ಜೋಡಿ ಸ್ತಂಭಗಳನ್ನ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೋಬೇಕು. ಹೇಗಾದ್ರೂ ಸರಿ ಮಾಡ್ಕೋಬಹುದು, ನಿಮ್ಮ ಅನುಕೂಲ. ಮದ್ವೆ ಆಗದೆ ಇರುವಂತ ಮಕ್ಕಳಿಗೆ, ಮದುವೆ ಆಗಿರುವಂತ ಮುತ್ತೈದೆಯರು ಮಂಗಳ ಗೌರಿಯನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೋಬಹುದು. ಈ ದೀಪದ ಸ್ತಂಭನ ಇಟ್ಬಿಟ್ಟು ಸಿದ್ಧತೆ ಮಾಡ್ಕೋಬೇಕು. ಮದುವೆ ಆಗದೆ ಇರುವಂತ ಕುಮಾರಿಯರು 5 ಎಳೆ ಅರಿಶಿಣದ ದಾರಕ್ಕೆ ಗಂಟನ್ನ ಹಾಕ್ಬೇಕು. ರೀತಿ ನೀವು ಕೂಡ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಗೌರಿಗೂ ಕೂಡ ಒಂದು ಎಕ್ಸ್ಟ್ರಾದ ದಾರ ಅಂತ. ಆಮೇಲೆ ಮದುವೆ ಆಗಿರೋರು 9 ವರ್ಷ ಈ ವ್ರತವನ್ನ ಮಾಡ್ಬೇಕಾಗುತ್ತೆ. ಹಂಗಾಗಿ 9 ಎಳೆ ದಾರ, 9 ಗಂಟನ್ನ ಹಾಕಿ ಪತ್ರೆ, ಗರಿಕೆ, ಹೂವು ಈ ಥರ ಎಲ್ಲನೂ ಸೇರಿಸ್ಬಿಟ್ಟು 9 ಗಂಟನ್ನ ಹಾಕಬೇಕು. ಇದನ್ನು ಅಷ್ಟೇನೆ ಪೂಜೆ ಮಾಡುವಂತ ಮುತ್ತೈದೆಯರು ಮತ್ತೆ ಗೌರಿಗೂ ಕೂಡ ಒಂದು ದಾರ ಅಂತ ಹೇಳ್ಬಿಟ್ಟು ದಾರಗಳನ್ನ ಸಿದ್ಧತೆ ಮಾಡ್ಕೋಬೇಕು. ನಂತರ ಈ ಕಳಶವನ್ನ ಇಟ್ಕೋಬೇಕು. ಗೌರಿ ಪಕ್ಕದಲ್ಲಿ ಬಲಭಾಗದಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಕಳಶವನ್ನ ರೆಡಿ ಮಾಡಿ ಇಟ್ಕೋಬೇಕು. ಕಳಶ ಮತ್ತೆ ಕನ್ನಡಿ ಇಲ್ದೇನೆ ಈ ಗೌರಿ ಪೂಜೆ ಅಂತೂ ಮಾಡಬಾರ್ದು. ಹಾಗಾಗಿ ಕಳಶಕ್ಕೆ ನೀರನ್ನು ಹಾಕ್ಬಿಟ್ಟು ಅರಿಶಿನ, ಕುಂಕುಮ, ಅಕ್ಷತೆನ ಹಾಕಿಡಬೇಕು. ಆಮೇಲೆ ನೀವು ಕಳಶನ ಸಿದ್ಧತೆಯನ್ನು ಮಾಡ್ಕೋಬೇಕು. ಮೊದಲು ನೀವು ಗಣಪತಿ ಪೂಜೆಗಾಗಿ ಒಂದು ಅಡಿಕೆ ಬೆಟ್ಟವನ್ನ ಇಟ್ಕೋಬೇಕಾಗುತ್ತೆ, ಅಥವಾ ಗಣಪತಿ ವಿಗ್ರಹ ಇದ್ರೂ ಇಟ್ಕೋಬಹುದು. ಈ ರೀತಿ ಎಲ್ಲ ನೀವು ಸಿದ್ಧತೆನ ಮಾಡಿ ಇಟ್ಕೋಬೇಕಾಗುತ್ತೆ. ನಂತರ ಗಣಪತಿ ಪೂಜೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಗಣಪತಿಗೆ ಕೆಂಪು ಹಚ್ಚಿರುವಂತ ಅಂದ್ರೆ ಕುಂಕುಮದ ಗೆಜ್ಜೆ ವಸ್ತ್ರವನ್ನ ಏರಿಸ್ಬೇಕು, ಹೂನ ಏರಿಸ್ಬೇಕು, ನೈವೇದ್ಯವನ್ನ ಮಾಡಬೇಕು. ನೈವೇದ್ಯಕ್ಕೆ ಹಾಲು, ಸಕ್ಕರೆ, ಹಣ್ಣು ಏನಾದರೂ ಸರಿ ನೀವು ನೈವೇದ್ಯ ಮಾಡಿಡ್ಬೋದು. ಆಮೇಲೆ ಮಂಗಳಾರತಿ ಮಾಡಬೇಕಾಗುತ್ತೆ. ಧೂಪ ದೀಪ ಮತ್ತೆ ಮಾಡಿಬಿಟ್ಟು ಗಣಪತಿ ಪೂಜೆನ ಮಾಡ್ಕೋಬೇಕು. ನಂತರ ಕಳಶ ಪೂಜೆನ ಮಾಡ್ಕೋಬೇಕು. ನಾವು ಗೌರಿ ಪೂಜೆ ಮುಂಚೆ ಕಳಶ ಪೂಜೆ ಮಾಡ್ಕೋಬೇಕು. ಅರಿಶಿನ, ಕುಂಕುಮ, ಅಕ್ಷತೆನ ಹಾಕ್ಬಿಟ್ಟು ಗೆಜ್ಜೆ ವಸ್ತ್ರವನ್ನ ಹಾಕ್ಬಿಟ್ಟು ಹೂವಿನಿಂದ ಅಲಂಕಾರ ಮಾಡ್ಕೋಬೇಕು. ನಂತರ ಕಳಶ ಪೂಜೆನ ಮಾಡ್ಕೋಬೇಕು. ನಂತರ ನಾವು ಏನು ದೀಪದ ಸ್ತಂಭನ ಇಟ್ಕೊಂಡಿರ್ತೀವಿ ಅಲ್ವಾ, ಅದಕ್ಕೆ ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ. ಇದು ನಾವು ದೀಪದ ಸ್ತಂಭಕ್ಕೆ ಅರಿಶಿನ, ಕುಂಕುಮ ಇಟ್ಬಿಟ್ಟು ಕಂಕಣವನ್ನ ಕಟ್ಟಬೇಕು. ಅಂದ್ರೆ ಅರಿಶಿನ ದಾರದಿಂದ ಅರಿಶಿನ ಕೊಂಬನ್ನ ಕಟ್ಟಿಟ್ಬಿಟ್ಟು ದೀಪಕ್ಕೆ ಕಟ್ಟಬೇಕಾಗುತ್ತೆ. ನಂತರ 18 ಗೆಜ್ಜೆ ಇರುವಂತ ಗೆಜ್ಜೆ ವಸ್ತ್ರವನ್ನ ಏರಿಸ್ಬೇಕು, ಹೂನ ಏರಿಸ್ಬೇಕು. ಈ ದಿನ ದೀಪಕ್ ಸ್ತಂಭಕ್ಕೆ ಅಲಂಕಾರವನ್ನ ಮಾಡ್ಬಿಟ್ಟು ಇಟ್ಕೋಬೇಕು. ಆ ರೀತಿ ಸಿದ್ಧತೆ ಎಲ್ಲ ಮಾಡ್ಬಿಟ್ಟು ಪೂಜೆನ ಶುರು ಮಾಡ್ಕೋಬಹುದು. ನೀವು ಮೊದಲೇ ಈ ರೀತಿ ಅಲಂಕಾರ ಎಲ್ಲ ಮಾಡ್ಕೋಬಹುದು, ಅಥವಾ ನೀವು ಮಂತ್ರ ಸ್ತೋತ್ರ ಹೇಳ್ತಿರುವಾಗ್ಲೂ ಕೂಡ ನೀವು ರೆಡಿ ಮಾಡಿ ಇಟ್ಕೋಬಹುದು. ದೀಪ ಹಚ್ಚಿದ ಮೇಲೂ ಕೂಡ ನೀವು ಹೂನ ಇಡ್ಬೋದು. ಯಾಕೆಂದ್ರೆ ನಮ್ಗೆ ಒಳ್ಳೆ ಸಮಯದಲ್ಲಿ ದೀಪ ಹಚ್ಚುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಪೀಠಕ್ಕೆ ಅಕ್ಷತೆಯನ್ನ ಹಾಕ್ಬೇಕು. ಆಮೇಲೆ ಷೋಡೋಪಚಾರ ಪೂಜೆ ಮಾಡ್ಕೋಬೇಕು. ಉಮಾ ಮಹೇಶ್ವರಾಭ್ಯಂ ನಮಃ ಆವಾಹನಾತ್ರೆ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಪೀಠದ ಮೇಲೆ ಸ್ವಲ್ಪ ಅಕ್ಷತೆಯನ್ನ ಹಾಕ್ಬೇಕು. ನಂತರ ಶ್ರೀ ಉಮಾ ಮಹೇಶ್ವರಾಭ್ಯಂ ನಮಃ ಆಸನಾತ್ರೆ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಆಸನ ಕೊಟ್ಟು ಕೂರಿಸ್ಬೇಕು. ನಂತರ ಉಮಾ ಮಹೇಶ್ವರಾಭ್ಯಂ ನಮಃ ಆದ್ಯಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಪಾದಗಳನ್ನ ತೊಳಿಬೇಕು. ನಂತರ ಉಮಾ ಮಹೇಶ್ವರಾಭ್ಯಂ ನಮಃ ಅರ್ಘ್ಯಂ ಸಮರ್ಪಯಾಮಿ ಮುಖೆ ಆಚಮನಿಯಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಉದ್ದರಣೆ ನೀರು, ಆಚಮನಕ್ಕೆ 3 ಉದ್ದರಣೆ ನೀರನ್ನ ತೋರಿಸ್ಬಿಟ್ಟು ಬಿಡ್ಬೇಕು. ತರ ಒಂದು ಉದ್ದರಣೆ ನೀರನ್ನ ತಗೊಂಡು ಶುದ್ಧೋದಕಂ ಸ್ನಾನಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಹೂವನ್ನ ಅದ್ಬಿಟ್ಟು ಪ್ರೋಕ್ಷಣೆಯನ್ನ ಮಾಡ್ಬೇಕು. ನಂತರ ವಸ್ತ್ರವನ್ನ ಏರಿಸ್ಬೇಕು. ಮುಂಚೆನೆ ನೀವು ಗೆಜ್ಜೆ ವಸ್ತ್ರವನ್ನ ಏರಿಸಿದ್ರೆ ಪರವಾಗಿಲ್ಲ, ಆಮೇಲೆ ನೀವು ಬರೀ ಅಕ್ಷತೆಯನ್ನ ಹಾಕೋಬೇಕು. ನಂತರ ಉಮಾ ಮಹೇಶ್ವರಾಭ್ಯಂ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಗಂಧದಿಂದ ಹೂವನ್ನ ಅದ್ಬಿಟ್ಟು ಏರಿಸ್ಬೇಕು. ನಂತರ ಅಕ್ಷತೆಯನ್ನ ಹಾಕ್ಬೇಕು. ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ನಂತರ ಆಭರಣ ಇದ್ರೆ ಹಾಕ್ಬೋದು, ಇಲ್ಲ ಅಂತ ಅಂದ್ರೆ ಅಕ್ಷತೆಯನ್ನ ಬರೀ ಅಕ್ಷತೆಯನ್ನ ಹಾಕ್ಬೋದು. ಆಮೇಲೆ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಪುಷ್ಪಮಾಲೆಯನ್ನ ಏರಿಸ್ಬೇಕು. ನಂತರ ಹರಿದ್ರ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಅರಿಶಿನ ಕುಂಕುಮವನ್ನ ಏರಿಸ್ಬೇಕು. ನಂತರ ಸಿಂಧೂರ ಚೂರ್ಣಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಅಕ್ಷತೆಯನ್ನ ಹಾಕಿದ್ರೆ ಸಾಕು. ಸಿಂಧೂರ ಇತ್ತು ಅಂತ ಅಂದ್ರೆ ನೀವು ಏರಿಸ್ಬೋದು. ನಂತರ ಸಕಲ ಮಂಗಳ ದ್ರವ್ಯ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಅಕ್ಷತೆಯನ್ನ ಹಾಕಿ ಕೈ ಮುಕ್ಕೋಬೇಕು. ವಿಧವಾದಂತಹ ಪತ್ರೆಗಳನ್ನ ಏರಿಸಬೇಕಾಗುತ್ತೆ. ಬಿಲ್ಪತ್ರೆ, ತುಳಸಿ ಪತ್ರೆ, ಮತ್ತೆ ಮರುಗ, ದವನ, ಗರಿಕೆ ನೀವು ಪುಷ್ಪದಿಂದ ಅರ್ಚನೆಯನ್ನ ಮಾಡ್ಕೋಬಹುದು. ಅಷ್ಟೋತ್ತರವನ್ನ ಹೇಳ್ಕೊಳ್ತಾ ಶಿವ ಅಷ್ಟೋತ್ತರ, ಪಾರ್ವತಿ ಅಷ್ಟೋತ್ತರ ಹೇಳ್ತಾ ಅರ್ಚನೆಯನ್ನ ಮಾಡ್ಕೋಬಹುದು. ನಂತರ ದೋರಕ್ಕೆ ಪೂಜೆನ ಮಾಡ್ಕೋಬೇಕು. ಈಗ ನಾವು ದಾರ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಹೂ, ಪತ್ರೆ, ಗರಿಕೆ ಕಟ್ಬಿಟ್ಟು ಗಂಟನ್ನ ಕಟ್ಟಿ ಇಟ್ಕೊಂಡಿರ್ತೀವಿ ಅಲ್ವಾ. ಮದುವೆ ಆಗದೆ ಇರೋಂಥ ಹೆಣ್ಮಕ್ಳು 5 ಎಳೆ 5 ಗಂಟು, ಮದುವೆ ಆಗಿರೋರು 9 ಎಳೆ 9 ಗಂಟನ್ನ ಹಾಕ್ಬಿಟ್ಟು ದೋರವನ್ನ ಸಿದ್ಧತೆನ ಮಾಡಿಟ್ಕೋಬೇಕು. ನಾವು ಒಂದು ಒಣಕೊಬ್ಬರಿ ಬಟ್ಲೆ ಇಟ್ಕೊಂಡಿರ್ತೀವಲ್ವಾ, ಅರಿಶಿನ ಕೊಂಬಿಟ್ಕೊಂಡಿರ್ತೀವಿ, ಮತ್ತೆ ವಿಳ್ಳೆದೆಲೆ ಕೂಡ ಇಟ್ಟಿರ್ತೀವಿ. ವಿಳ್ಳೆದೆಲೆ ಮೇಲೆ ಅದರಲ್ಲಿ ದಾರವನ್ನ ಇಟ್ಬಿಟ್ಟು ದಾರಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕ್ಬೇಕು. ಹೂನ ಇಟ್ಬಿಟ್ಟು ಪೂಜೆ ಮಾಡ್ಕೋಬೇಕು. ನಂತರ ಅದರಲ್ಲಿ ಒಂದು ದಾರವನ್ನ ಗೌರಿಯ ಮೇಲೆ ಹಾಕ್ಬೇಕು. ಮತ್ತೆ ಯಾರು ಪೂಜೆ ಮಾಡ್ತಾರೋ ಅವರು ಒಂದು ದಾರವನ್ನ ಕಟ್ಕೋಬೇಕಾಗುತ್ತೆ.
ಇದನ್ನೆಲ್ಲ ಒಂದು ತಟ್ಟೆನಲ್ಲಿ ಇಟ್ಕೋಬೇಕಾಗುತ್ತೆ. ಗೌರಿಯ ಬಲಭಾಗದಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಮಣೆನ ದೊಡ್ಡದಾಗಿ ಇಟ್ಕೊಂಡಿದ್ರೆ ಅದ್ರ ಮೇಲೆ ಇದನ್ನೆಲ್ಲ ಇಟ್ಕೋಬಹುದು. ಉರಿ ಬಟ್ಲು, ಅರಿಶಿನ ಕೊಂಬು, ಅಡಿಕೆ ಎಲ್ಲನೂ ಕೂಡ ಇಟ್ಕೋಬೇಕು. ಮದುವೆ ಆಗದೆ ಇರೋರು 5 ವಿಳೆದೆಲೆ, 5 ಅಡಿಕೆ, 5 ಅರಿಶಿಣದ ಕೊಂಬು. ಮದುವೆ ಆಗಿರೋರು 9 ವಿಳೆದೆಲೆ, 9 ಅಡಿಕೆ, 9 ಅರಿಶಿಣದ ಕೊಂಬು. ಈ ರೀತಿ ನೀವು ಕೊಬ್ಬರಿ ಬಟ್ಲಲ್ಲಿ ಹಾಕಿಡಬೇಕು. ಮತ್ತೆ ಮದುವೆ ಆಗದೆ ಇರುವಂಥ ಚಿಕ್ಕ ಮಕ್ಕಳು ಈ ಪೂಜೆಯನ್ನು ಮಾಡುವಾಗ ಈ ರೀತಿ ಮಣೆ ಮೇಲೆ ಒಂದು ತಟ್ಟೆನಲ್ಲಿ ಅಕ್ಕಿನ ಹಾಕೊಳ್ಳಿ. ಅದ್ರಲ್ಲಿ ನೀವು ದೀಪದ ಸ್ತಂಭಗಳನ್ನು ಜೋಡಿಸಿಟ್ಕೋಬೇಕು. ದೀಪ, ಕಂಬದ ದೀಪನ ಇಟ್ಕೋಬೇಕಾಗುತ್ತೆ. ತುಂಬಾ ಹೊತ್ತು ದೀಪ ಶಾಂತ ಆಗೋದಿಲ್ಲ, ಹಾಗೆ ಇರುತ್ತೆ. ಮತ್ತೆ ಎಣ್ಣೆ ಅಥವಾ ತುಪ್ಪನ ಯಾವುದಾದ್ರೂ ನೀವು ಹಾಕೋಬಹುದು. ಹಾಕೊಂಡು ನೀವು ಪೂಜೆ ಸಿದ್ಧತೆನ ಮಾಡಿಟ್ಕೋಬೇಕಾಗುತ್ತೆ. ಹಾಗೆ ಗರಿಕೆ, ಪತ್ರೆಗಳು, ಈ ತರ ವಿಧ ವಿಧವಾದಂತಹ ಪುಷ್ಪಗಳನ್ನ ಪೂಜೆಗೆ ಇಟ್ಕೋಬೇಕಾಗುತ್ತೆ. ಇವಾಗ ನಾವು ಸಂಕಲ್ಪ ಮಾಡ್ಕೋಬೇಕು. ಮದ್ವೆ ಆಗಿರೋರು ಮಂಗಳ ಗೌರಿ ಇಟ್ಟು ಪೂಜೆ ಮಾಡೋದಿಕ್ಕೆ ಆಗಿಲ್ಲ ಅಂತ ಅಂದ್ರೆ ದೀಪದ ಸ್ತಂಭನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಬಹುದು. ಅಥವಾ ಮಣ್ಣಿನಿಂದ ಮಾಡಿದ ಶಿವ ಪಾರ್ವತಿಯರನ್ನ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೊಳ್ಬಹುದು. ಮತ್ತೆ ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನ್ ಬೇಡಿಕೆ ಅದನ್ನ ಹೇಳ್ಕೊಂಡ್ಬಿಟ್ಟು ಅಕ್ಷತೆ ಹೂನ ನೀವು ಫೋಟೋ ಕೆಳಗಡೆ ಹಾಕ್ಬೋದು. ತರ ಕಳಶಕ್ಕೆ ತಯಾರಿ ಮಾಡ್ಕೋಬೇಕು. ಒಂದು ತಾಮ್ರದ ಚೆಂಬು ಅಥವಾ ಲೋಟದಲ್ಲೂ ಕೂಡ ನೀರನ್ನು ತುಂಬಿಸಿಟ್ಕೊಂಡ್ಬಿಟ್ಟು ಅರಿಶಿನ, ಕುಂಕುಮ, ಅಕ್ಷತೆ ಹೂನ ಹಾಕ್ಬೇಕು. ಗಂಗೇಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಮ್ ಅಂತ ಹೇಳ್ಕೊಂಡು ನೀವು ಗಂಗೆಯನ್ನ ಆಹ್ವಾನ ಮಾಡ್ಕೋಬೇಕು. ನಂತರ ಗಣಪತಿ ಪೂಜೆನ ಮಾಡ್ಕೋಬೇಕು. ಇನ್ನು ಮನೆಯಲ್ಲಿ ಯಾರಾದ್ರೂ ಹಿರಿಯರು, ಅತ್ತೆ ಅಥವಾ ತಾಯಿ, ಅಕ್ಕ ಯಾರಾದ್ರೂ ಪರವಾಗಿಲ್ಲ, ಹಿರಿಯ ಮುತ್ತೈದೆ ಹತ್ರ ನೀವು ಕೈಯಲ್ಲಿ ಒಂದು ಕೊಬ್ಬರಿ ಬಟ್ಲನ್ನ ಇಟ್ಕೊಂಡ್ಬಿಟ್ಟು ದಾರವನ್ನ ಕಟ್ಟಿಸ್ಕೋಬೇಕಾಗುತ್ತೆ. ಮದುವೆ ಆಗಿರುವಂತವ್ರು ಗಂಡನ ಹತ್ತಿರ ಸಹ ದಾರವನ್ನ ಕಟ್ಟಿಸ್ಕೋಬೇಕಾಗುತ್ತೆ. ಅರಿಶಿನ, ಕುಂಕುಮ ತಟ್ಟೆನ ಇಟ್ಕೋಬೇಕಾಗುತ್ತೆ. ದೇವ್ರಿಗೆ ಮೊದಲು ಅರಿಶಿನ ಕುಂಕುಮವನ್ನ ಹಚ್ಕೊಂಡು ಅವರು ದಾರ ಕಟ್ತಾರೋ ಅವ್ರು ಹಚ್ಬೇಕಾಗುತ್ತೆ. ಅವ್ರ ಕಾಲಿಗೆ ಅರಿಶಿನ ಹಚ್ಬಿಟ್ಟು ನಂತರ ಕೊಟ್ಬಿಟ್ಟು ದಾರವನ್ನ ಕಟ್ಬೇಕಾಗುತ್ತೆ. ದಾರ ಕಟ್ಟಿಸ್ಕೊಳ್ಳುವಂತವ್ರು ಕೆಳಗಡೆ ಒಂದು ಚಾಪೆ ಅಥವಾ ಮಣೆ ಹಾಕೊಂಡು ಕುತ್ಕೋಬೇಕಾಗುತ್ತೆ. ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕುತ್ಕೊಂಡು ದಾರವನ್ನ ಕಟ್ಟಿಸ್ಕೋಬೇಕಾಗುತ್ತೆ. ದಾರವನ್ನ ಕಟ್ಟಿಸ್ಕೊಂಡ್ಮೇಲೆ ದಾರ ಯಾರು ಕಟ್ಟಿರ್ತಾರಲ್ವಾ ಅವ್ರಿಗೆ ನಮಸ್ಕಾರ ಮಾಡ್ಕೋಬೇಕು, ಆಶೀರ್ವಾದ ತಗೋಬೇಕು. ಹಾಗೆ ಶಿವ ಪಾರ್ವತಿಯರ ಆಶೀರ್ವಾದವನ್ನು ಸಹ ತಗೊಂಡ್ಬಿಟ್ಟು ಈ ತರ ಧೂಪ ದೀಪ, ತುಪ್ಪದ ದೀಪವನ್ನ ಹಚ್ಬಿಟ್ಟು ನೈವೇದ್ಯವನ್ನ ಮಾಡ್ಬೇಕಾಗುತ್ತೆ. ಇವತ್ತಿನ ದಿನ ಕಡುಬು, ಹಬ್ಬದ ಅಡುಗೆನೂ ಕೂಡ ಮಾಡ್ಬೋದು. ಶಿವ ಪಾರ್ವತಿಯರಿಗೆ ನೈವೇದ್ಯವನ್ನ ಮಾಡ್ಬೇಕಾಗುತ್ತೆ. ನಂತರ ಕಥೆಯನ್ನ ಓದ್ಬೇಕು. ಭೀಮೇಶ್ವರ ಅಮಾವಾಸ್ಯೆ ಕಥೆ ಅಂತ ಇರುತ್ತೆ, ಅದನ್ನ ಓದ್ಕೋಬೇಕಾಗುತ್ತೆ. ದಿವಸಿ ಗೌರಿ ಕಥೆ ಕೂಡ ಇರುತ್ತೆ, ಹಾಡಿನ ರೂಪದಲ್ಲಿ ಇರುತ್ತೆ. ಕಥೆ ಕೇಳಿದಾದ್ಮೇಲೆ ಆರತಿ ಮಾಡಬೇಕು. ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡ್ಕೋಬೇಕು. ಪತಿಯ ಆಯುಷ್ಯು ಗಟ್ಟಿಯಾಗಿರ್ಲಿ, ಪತಿ ದೀರ್ಘಾಯುಷ್ಯವಾಗಿ ಇರಬೇಕು ಅಂತ ಹೇಳ್ಕೊಂಡು ಶಿವ ಪಾರ್ವತಿಯರಲ್ಲಿ ಅವ್ರ ಹತ್ರ ನೀವು ವರವನ್ನ ಬೇಡಬೇಕು. ಮನೆಯಲ್ಲಿ ಗಂಡು ಮಕ್ಳು ಇದ್ರೆ ಆ ಹುಡುಗಿ ಏನ್ ಪೂಜೆ ಮಾಡಿರ್ತಾರೆ ಅಲ್ವಾ, ಅವರ ಅಣ್ಣ ಅಥವಾ ತಮ್ಮ ಇದ್ರೆ ಭಂಡಾರವನ್ನ ಹೊಡಿತಾರೆ. ಕಥೆಯಲ್ಲಿ ಹೇಳಿರೋ ಹಾಗೆ ಒಂದು ಪತಿವ್ರತೆಗೆ ಅಣ್ಣನಾಗಿ ರುದ್ರದೇವರು ಬಂದ್ಬಿಟ್ಟು ಭಂಡಾರವನ್ನು ಹೊಡಿತಾರೆ. ಹಾಗಾಗಿ ಮನೆಯಲ್ಲಿ ಅಣ್ಣ ತಮ್ಮಂದಿರಿದ್ರೆ ಒಂದು ಕಣಕವನ್ನ ಕಲಸಿಟ್ಕೊಂಡಿರ್ತಾರೆ ಅಲ್ವಾ, ಕಣಕದಲ್ಲಿ ಒಂದು ನಾಣ್ಯವನ್ನ ಇಟ್ಬಿಟ್ಟು ಕಣಕವನ್ನ ಮುಚ್ಚಬೇಕು. ರೌಂಡ್ ಶೇಪ್ನಲ್ಲಿ ಪೂರಿ ಥರ ಮಾಡಿಬಿಟ್ಟು ಅದರೊಳಗಡೆ 1 ರೂಪಾಯಿ ಕಾಯಿನು ಅಥವಾ 5 ರೂಪಾಯಿ ಕಾಯಿನ ಇಡ್ತಾರೆ. ಕಣಕವನ್ನು ಆಮೇಲೆ ಮುಚ್ಚಿಟ್ಬಿಡ್ತಾರೆ. ಅದನ್ನು ಹೊಸ್ಲು ಮೇಲೆ ಇಡಬೇಕಾಗುತ್ತೆ. ಆ ಕಡೆ ಅಣ್ಣ ನಿಂತ್ಕೋಬೇಕು, ಒಳಗಡೆ ತಂಗಿ ನಿಂತ್ಕೋಬೇಕು. ಅಣ್ಣ ಅಥವಾ ತಮ್ಮ ಹೊರಗಡೆ ಇರಬೇಕಾಗುತ್ತೆ, ತಂಗಿ ಅಥವಾ ಅಕ್ಕ ಒಳಗಡೆ ಇರಬೇಕಾಗುತ್ತೆ. ತಂಗಿ ಅಥವಾ ಅಕ್ಕ ಒಳಗಡೆ ನಿಂತ್ಕೊಂಡು ಕೇಳಬೇಕಾಗುತ್ತೆ, ಹೆಣ್ಣು ಬೇಕಾ ಹೊನ್ಬೇಕಾ ಅಂತ ಕೇಳಬೇಕು. ಹೊನ್ಬೇಕು ಅಂತ ಅಂದರೆ ಈ ಕಾಯಿನನ್ನು ಕಣಕದಲ್ಲಿ ಇಟ್ಕೊಂಡಿರ್ತೀರಲ್ವಾ, ಅದನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಆ ಕಣಕವನ್ನು ಉದ್ದನೆಯ ಚೂಪನಾಗಿ ಮಾಡಿಕೊಂಡು ಒಂಚೂರು ಬೇರೆ ಕಣಕವನ್ನು ಉದ್ದನೆಯ ಚೂಪಾಗಿ ಮಾಡ್ಕೊಂಡ್ಬಿಟ್ಟು ಅದನ್ನು ಚುಚ್ಚಬೇಕು. ಚುಚ್ಚಿ ನಂತರ ಅದು ಭಂಡಾರ ಒಡೆಯೋದು ಅಂತ ಹೇಳ್ತಾರೆ. ಈ ರೀತಿ ಪದ್ಧತಿ ಕೂಡ ಮೊದಲೆಲ್ಲ ಮಾಡ್ತಾ ಇದ್ರು ಅಂತ ಹೇಳಿದ್ದೀನಿ. ಥರ ಆ ನಾಣ್ಯವನ್ನು ಅವ್ರಿಗೇನೆ ಕೊಡಬೇಕಾಗುತ್ತೆ. ಅದರಲ್ಲಿ ಇರೋದು ಅವರೇ ತಗೊತಾರೆ. ಮತ್ತೆ ಹೆಣ್ಣು ಬೇಕು ಅಂತ ಅಂದರೆ ಹೆಣ್ಣು ಕೊಡಬೇಕಾಗುತ್ತೆ. ತಂಗಿ ಅಥವಾ ಅಕ್ಕ ಮದುವೆ ಆದಮೇಲೆ ಇದು ಒಂಥರ ಸಂಪ್ರದಾಯಗಳು. ಮುಂಚೆ ಈ ರೀತಿಯೆಲ್ಲ ಪದ್ಧತಿ ಇತ್ತು. ಇದೆಲ್ಲ ನಮಗೆ ಒಂದು ಬಾಂಡಿಂಗು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಬಾಂಧವ್ಯ, ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಹಾಗೆ ಭಂಡಾರವನ್ನು ಒಡೆದ್ಮೇಲೆ ನಂತರ ಊಟ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗೋ ಮಕ್ಕಳು ಸ್ಕೂಲ್ಗೆ ಹೋಗ್ಬೋದು, ಅಥವಾ ಮದುವೆ ಆಗಿರೋರು ಮನೆಯಲ್ಲಿ ಪತಿಯ ಆಶೀರ್ವಾದವನ್ನು ಪಡ್ಕೋಬೇಕು. ಚಿಕ್ಕ ಮಕ್ಕಳು ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡು, ಅಣ್ಣ ಇದ್ರೆ ಅಣ್ಣನ ಆಶೀರ್ವಾದವನ್ನ ಪಡ್ಕೋಬಹುದು. ಹಾಗೆ ಮುತ್ತೈದೆಯರು ಗಂಡನ ಆಶೀರ್ವಾದವನ್ನ ತಗೊಂಡ್ಬಿಟ್ಟು ಅಕ್ಷತೆಯನ್ನ ತಲೆ ಮೇಲೆ ಹಾಕಿಸ್ಕೋಬೇಕು. ನಂತರ ಊಟ ಮಾಡ್ಕೋಬಹುದು. ಪತಿಗೂ ಬಡಿಸ್ಬಿಟ್ಟು ನೀವು ಕೂಡ ಊಟ ಮಾಡ್ಕೋಬಹುದು. ಈ ರೀತಿ ಎಲ್ಲ ಸಂಪ್ರದಾಯಗಳು ಮೊದಲಿಂದನೂ ಕೂಡ ಹಿರಿಯರು ಮಾಡ್ತಾ ಬಂದಿದ್ದಾರೆ. ಹಿರಿಯರು ಮಾಡಿರುವಂತ ಈ ಸಂಪ್ರದಾಯಗಳನ್ನ, ಪದ್ಧತಿಗಳನ್ನ, ಆಚಾರ ವಿಚಾರಗಳನ್ನ ಯಾವತ್ತೂ ಕೂಡ ನಾವು ಮರಿಬಾರ್ದು. ಮುಂದಿನ ಪೀಳಿಗೆಗೂ ಕೂಡ ಗೊತ್ತಾಗಬೇಕು.
ಮುಂದೆನೂ ಸಹ ಧರ್ಮವನ್ನ ಉಳಿಸ್ಕೊಂಡು ಈ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನ ಮನೆಯಲ್ಲಿ ಮಾಡ್ತಾ ಹೋಗ್ಬೇಕು. ಯಾವುದು ಕೂಡ ಕಣ್ಮರೆ ಅಂತೂ ಆಗಬಾರ್ದು. ಹಂಗಾಗಿ ಎಲ್ಲರೂ ಕೂಡ ನಿಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡಿ, ನೀವು ಸಹ ಮಾಡಿ. ನೀವು ಮಾಡಿದ್ರೆ ಮಕ್ಕಳು ಕೂಡ ಕಲಿತಾರೆ ಅಲ್ವಾ. ಹಂಗಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರಬೇಕು. ಈ ರೀತಿಯಾಗಿ ಶಿವ ಪಾರ್ವತಿಯರ ಪೂಜೆಯನ್ನ ತಪ್ಪದೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.